ಇವತ್ತು ಮೊಟ್ಟೆ ಮೊಟ್ಟೆ ಬಗ್ಗೆ ಮಾತಾಡೋಣ. ಮೊಟ್ಟೆ ಅಂದ ತಕ್ಷಣ ನಾವು ಯಾವ ಥರ ತಿನ್ನಬೇಕು, ನಾವು ಮೊಟ್ಟೆನ ತಿನ್ನಬೇಕಾ ಅಥವಾ ತಿನ್ನಬಾರ್ದಾ, ಅಥವಾ ಮೊಟ್ಟೆಯಲ್ಲಿ ಹಳದಿ ಭಾಗ ತಿನ್ನಬೇಕಾ ಅಥವಾ ಬಿಳಿ ಭಾಗ ತಿನ್ನಬೇಕಾ ಅಂತ ತುಂಬ ಈ ಟಾಪಿಕ್ ಮೇಲೆ ತುಂಬ ಡಿಸ್ಕಷನ್ ಕೂಡ ಮಾಡ್ತಾ ಇರ್ತೀವಿ. ಅದೇ ಥರ ನಾನು ಇಂದಿನ ಸಂಚಿಕೆಯಲ್ಲಿ ಕೂಡ ಮಿತ್ ಆ್ಯಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಈ ಮೊಟ್ಟೆ ಹಳದಿ ಭಾಗ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಕೂಡ ನಾವು ಇದ್ರ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಈ ಹಳದಿ ಭಾಗ ಮೊಟ್ಟೆ ತಿನ್ನಬೇಕಾ ಅಥವಾ ತಿನ್ನಬಾರ್ದಾ ಅಥವಾ ಮೊಟ್ಟೆ ಬಗ್ಗೆ ಸ್ವಲ್ಪ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೊಟ್ಟೆ ಅಂತ ಹೇಳಿದಾಗ ಮೊಟ್ಟೆಯಲ್ಲಿ ಎರಡು ಥರ ಭಾಗಗಳಿರುತ್ತೆ. ಒಂದು ಹಳದಿಯ ಭಾಗ, ಒಂದು ಬಿಳಿಯ ಭಾಗ ಆಗಿರುತ್ತದೆ. ಈಗ ಮೊದಲನೇದಾಗಿ ಬಿಳಿಯ ಭಾಗ, ಎಲ್ಲರೂ ನಾನು ಕೇಳ್ತಾ ಇರ್ತೀನಿ ಮೊಟ್ಟೆ ತಿಂತೀರಾ ಅಂತಂದಾಗ ಮೇಡಮ್ ನಾನು ಮೊಟ್ಟೆಯಲ್ಲಿ ಬಿಳಿಯ ಭಾಗ ಅಷ್ಟೇ ತಗೊಳ್ತೀನಿ, ಹಳದಿ ಭಾಗ ತಿನ್ನಲ್ಲ, ಕೊಲೆಸ್ಟ್ರಾಲ್ ಇರುತ್ತೆ ಅಂತ ಹೇಳ್ತೀವಿ. ಆಗ ಬಿಳಿಯ ಭಾಗದಲ್ಲಿ ಏನೇನು ನ್ಯೂಟ್ರಿಷನ್ ಇರುತ್ತೆ ಅಥವಾ ಏನೇನು ಪೋಷಕಾಂಶ ಇರುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ. ಮೊಟ್ಟೆಯ ಬಿಳಿಯ ಭಾಗದಲ್ಲಿ ನಮಗೆ ಪ್ರೋಟೀನ್ ಅಂಶ ಇರುತ್ತೆ. ಇದರಲ್ಲಿ ಜಾಸ್ತಿ ಕ್ಯಾಲೋರಿ ಇರಲ್ಲ. ಈ ಪ್ರೋಟೀನ್ ಅಂತಂದರೆ 4 ಗ್ರಾಮಿನಷ್ಟು ಇದು ಪ್ರೋಟೀನ್ ಹೊಂದಿರುತ್ತೆ. ಹಾಗೆ 12% ರೈಬೋಫ್ಲೇವಿನ್ ಅನ್ನೋ ಒಂದು ನ್ಯೂಟ್ರಿಷನ್ ಇದರಲ್ಲಿ ಇರುತ್ತೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಥರ ನ್ಯೂಟ್ರಿಷನ್ ಅಥವಾ ಮೈಕ್ರೋನ್ಯೂಟ್ರಿಯನ್ಸ್ ಅಥವಾ ವೈಟಮಿನ್ಸ್ ಇದು ಹೊಂದಿರುವುದಿಲ್ಲ. ಹಾಗೆ ಹಳದಿ ಭಾಗ ನಾವು ತಗೊಂಡಾಗ ಹಳದಿ ಭಾಗದಲ್ಲಿ ಹೇರಳವಾದ ಪ್ರೋಟೀನ್ ಕೂಡ ಇರುತ್ತೆ. ಇದರಲ್ಲಿ 6 ಗ್ರಾಮಿನಷ್ಟು ಪ್ರೋಟೀನ್ ಇರುತ್ತೆ. ಹಾಗೆಯೇ ಈ ಮೈಕ್ರೋನ್ಯೂಟ್ರಿಯನ್ಸಲ್ಲಿ ಒಂದು ಹಳದಿ ಭಾಗದಲ್ಲಿ ಈಗ ಪ್ರೋಟೀನ್ ಬಗ್ಗೆ ಹೇಳಿದೆ 6 ಗ್ರಾಮ್ ಇರುತ್ತೆ ಅಂತ. ಇದ್ರ ಜೊತೆಗೆ ಫ್ಯಾಟ್ ಸಾಲ್ಯುಬಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ ಅಂತ ಹೇಳ್ತೀವಿ. ಇದರ ಜೊತೆಗೆ ಬೇರೆ ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್, ಈಗ ಐರನ್ ಆಗಲಿ ಅಥವಾ ಕ್ಲೋರಿನ್ ಆಗಿರಲಿ, ಜಿಂಕ್ ಆಗಿರಲಿ, ಮೆಗ್ನೀಷಿಯನ್ ಆಗಿರಲಿ, ಹಾಗೆ ಕೋಲಿನ್ ಅಂತ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಈ ಕೋಲಿನ್ ಅನ್ನೋದು ಹೇಗೆ ನಮ್ಮ ದೇಹಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ನಮ್ಮ ಸೆಲ್ ಮೆಂಬ್ರೇನ್ ಆಗಬೇಕು ಅಂತಂದರೆ ಈ ಕೋಲಿನ್ ನ್ಯೂಟ್ರಿಷನ್ ಇದು ತುಂಬ ಉಪಯೋಗಕರ ಆಗಿರುತ್ತೆ. ಹಾಗೆಯೇ ಈ ಹಳದಿ ಭಾಗದಲ್ಲಿ ಯಥೇಚ್ಛವಾದ ನ್ಯೂಟ್ರಿಷನ್ ಕೂಡ ಇರುತ್ತೆ. ಅದರ ಒಳಗೆ ವಿಟಮಿನ್ ಡಿ ಮತ್ತು B12. ನಾನ್ ವೆಜ್ಜಲ್ಲಿ ವೈಟಮಿನ್ B12 ಅಂಶ ಕೂಡ ಹೇರಳವಾಗಿರುತ್ತೆ. ಹಾಗಂತ ಈಗ ನಾವು ನಾನ್ ವೆಜ್ ತಿನ್ನಲ್ಲ, ನಾವು ವೆಜಿಟೇರಿಯನ್ ಅಥವಾ ಎಗ್ ಅಷ್ಟೇ ತಿಂತೀನಿ ಅನ್ನೋರಿಗೆ ಹಳದಿ ಭಾಗದಲ್ಲಿ ವೈಟಮಿನ್ ಡಿ ಮತ್ತು B12 ಅಂಶ ಹೇರಳವಾಗಿರುತ್ತೆ. ನಾವು ಈಗ ವಿಟಮಿನ್ ಡಿ ಯಾವ ಆಹಾರಲ್ಲೂ ಸಿಗಲ್ಲ, ನಾವು ಸೂರ್ಯನ ಕಿರಣದಿಂದ ಅಷ್ಟೇ ಸಿಗುತ್ತೆ ಅಂತ ಹೇಳ್ತೀವಿ. ಆದರೆ ಮೊಟ್ಟೆಯ ಹಳದಿ ಭಾಗದಲ್ಲಿ ವಿಟಮಿನ್ ಡಿ ಮತ್ತು B12 ಅಂಶ ಇರುತ್ತೆ. ನೀವು ದೈನಂದಿನ ನಿಮ್ಮ ಆಹಾರ ಪದ್ಧತಿಯೊಳಗೆ ಇಡೀ ಮೊಟ್ಟೆಯನ್ನು ಅಳವಡಿಕೆ ಮಾಡೋದ್ರಿಂದ ಯಥೇಚ್ಛವಾದ ಪೋಷಕಾಂಶ ನೀವು ಪಡ್ಕೋಬಹುದು. ಇಲ್ಲ ನಾನು ಬರೀ ಬಿಳಿ ಭಾಗ ತಿಂತೀನಿ ಅಂತ ಅಂದರೆ ಅದರಲ್ಲಿ ನೀವು 80-90% ಅಷ್ಟು ನಿಮ್ಮ ನ್ಯೂಟ್ರಿಷನ್ ಇರೋದು ಹಳದಿ ಭಾಗದಲ್ಲೇ ಇರುತ್ತೆ ಹೊರತು ವೈಟ್ ಭಾಗದಲ್ಲಿ ಇರೋದಿಲ್ಲ. ಹಾಗಾಗಿ ನೀವು ಸಮತೋಲಿತ ಆಹಾರದ ಜೊತೆಗೆ ಮೊಟ್ಟೆಗಳನ್ನ ಅಳವಡಿಸ್ಕೋಬಹುದು. ಸೊ ಈಗ ಮೊಟ್ಟೆಯಿಂದನೇ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ಹಳದಿ ಭಾಗದಲ್ಲಿ ನಮಗೆ ಕೊಲೆಸ್ಟ್ರಾಲ್ ಅಂಶನೂ ಕೂಡ ಇರುತ್ತೆ. 6 ಗ್ರಾಮ್ ಅಷ್ಟು ಕೊಲೆಸ್ಟ್ರಾಲ್ ಅಂಶ ಇರುತ್ತೆ. ಅದರೊಳಗೆ ನಮಗೆ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಲೂ 2 ವಿಭಿನ್ನ ಫ್ಯಾಟ್, ಕೊಬ್ಬಿನ ಅಂಶ ಇರುತ್ತೆ. ಒಂದು ಗುಡ್ ಫ್ಯಾಟ್ ಅಂತ ಹೇಳ್ತೀವಿ, ನಮಗೆ ಒಮೆಗಾ 3 ಅಂತ ಏನು ಹೇಳ್ತೀವಿ, ಒಮೆಗಾ 3, ಒಮೆಗಾ 6 ಮೊಟ್ಟೆಯ ಹಳದಿ ಭಾಗದಲ್ಲಿ ಇರುತ್ತೆ. ಈ 6 ಗ್ರಾಮಲ್ಲಿ 1.6 ಗ್ರಾಮಷ್ಟು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೊಂದಿರುತ್ತೆ. ಹಾಗೆ ಒಮೆಗಾ 6 ಹಾಗೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಕೂಡ ಹೊಂದಿರುತ್ತೆ. ನಮ್ಮ ದೇಹಕ್ಕೆ ಎಲ್ಲ ಥರ ಕೊಲೆಸ್ಟ್ರಾಲ್ ಕೆಟ್ಟದಲ್ಲ. ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಕೂಡ, ಅದರ ಫ್ಯಾಟ್ ಕಂಟೆಂಟ್ ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಾಗಂತ ಎಲ್ಲ ಫ್ಯಾಟನ್ನು ಕೂಡ ತಿನ್ನೋದು ಒಳ್ಳೆಯದಲ್ಲ. ಇದರಲ್ಲಿ ಒಳ್ಳೆಯ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಏನು ಹೇಳ್ತೀವಿ, ಇದನ್ನು ಸೇವಿಸಿದಾಗ ನಮ್ಮ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗಂತ ನಾವು ಮೊಟ್ಟೆನೇ ತಿಂತಾ ಇರೋದು, ಪ್ರತಿನಿತ್ಯ ಮೊಟ್ಟೆನೇ ಅಳವಡಿಕೆ ಮಾಡ್ಕೊಳೋದು, ಬೇರೆ ಆಹಾರ ತಿನ್ನಲಿಲ್ಲ ಅಂತಂದರೆ ನಿಮಗೆ ಬರೀ ಒಂದೇ ನ್ಯೂಟ್ರಿಷನ್ ನಿಮ್ಮ ದೇಹಕ್ಕೆ ಹೋಗುತ್ತೆ ಹೊರತು ನಮಗೆ ಮೊಟ್ಟೆಯಲ್ಲಿ ನಮಗೆ ಫೈಬರ್ ಕಂಟೆಂಟ್ ಇರಲ್ಲ, ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರಲ್ಲ. ನೀವು ಸಮತೋಲಿತ ಆಹಾರದ ಜೊತೆಗೆ ಮೊಟ್ಟೆಯನ್ನು ಅಳವಡಿಕೆ ಮಾಡ್ಕೊಳೋದು ಉತ್ತಮವಾಗಿರುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಈಗ ಮೊಟ್ಟೆ ತಿನ್ನೋದ್ರಿಂದನೇ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ತುಂಬ ಜನ ನಾವು ನಂಬಿದ್ದೀವಿ. ಈಗ ಮೊಟ್ಟೆ ತಿನ್ನೋದ್ರಿಂದನೇ ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಆಗಲ್ಲ. ಅದಕ್ಕೆ ನಾನಾ ಕಾರಣಗಳು ಕೂಡ ಅವಲಂಬಿತವಾಗಿರುತ್ತದೆ. ಮೊದಲನೇದಾಗಿ ನಾವು ನಮ್ಮ ಯಕೃತ್ ಅಂದರೆ ಲಿವರ್ ಅಂತ ಹೇಳ್ತೀವಿ. ನಮ್ಮ ಲಿವರ್ ಕೂಡ ಫ್ಯಾಟ್ನ ಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ. ಯಾವಾಗ ನೀವು ಸರಿಯಾದ ಪ್ರಮಾಣದ ಕೊಬ್ಬಿನ ಅಂಶ ಆಹಾರದ ಮುಖಾಂತರ ನೀವು ಕೊಡ್ತಾ ಇರಲ್ವೋ, ನಿಮ್ಮ ಲಿವರ್ ನೀವು ಕೊಲೆಸ್ಟ್ರಾಲ್ನ ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಯಾವುದೇ ಒಂದು ಪೋಷಕಾಂಶ ಕೊರತೆ ಇದ್ದಾಗ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮ ದೇಹ ಪ್ರಯತ್ನ ಮಾಡ್ತಾ ಇರುತ್ತೆ.
ಈಗ ಎರಡು ಥರ ಕೊಲೆಸ್ಟ್ರಾಲ್ಸ್ ಅಥವಾ ಫ್ಯಾಟಿ ನಮಗೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಒಂದು ಟ್ರೈಗ್ಲಿಸರೈಡ್ಸ್, ಒಂದು LDL ಮತ್ತು HDL ಅಂತ ಹೇಳ್ತೀವಿ. ಮೇಜರ್ಲಿ ನಮ್ಗೇನು ಹೇಳ್ತೀವಿ, ಇದರಿಂದ LDL ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಈ LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ನೀವು ಇಲ್ಲಿ ಒಂದು ತಿಳ್ಕೊಬೇಕಂದ್ರೆ LDL ಅಲ್ಲಿ ಎರಡು ಥರ ವಿಧಾನಗಳಿರುತ್ತೆ. ಒಂದು ಗುಡ್ LDL, ಒಂದು ಬ್ಯಾಡ್ LDL ಅಂತ ಎರಡು ವಿಧಾನಗಳಿರುತ್ತೆ. ಈಗ ಗುಡ್ LDL ಅಂದರೆ ಇದು ನಮ್ಮ ರಕ್ತದಲ್ಲಿ, ಇದು ಸೆಲ್ಸ್ ದಪ್ಪವಾಗಿರುತ್ತೆ, ಇದು ರಕ್ತದಲ್ಲಿ ತೇಲ್ತಾ ಹೋಗುತ್ತೆ. ತೇಲ್ತಾ ಹೋದಾಗ ಬೇರೆ ಸೆಲ್ಸಿಗೆ ಅದು ಉಪಯೋಗ, ಫ್ಯಾಟ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಆದರೆ ಬ್ಯಾಡ್ LDL ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ರಕ್ತದಲ್ಲಿ ಸೆಡಿಮೆಂಟೇಷನ್ ಆಗ್ತಾ ಬರುತ್ತೆ. ಅಂದರೆ ಕೆಳಗೆ ನಿಮ್ಮ ರಕ್ತನಾಳದಲ್ಲಿ ಅಂದರೆ ಕಲೆಕ್ಟ್ ಆಗ್ತಾ ಬರುತ್ತೆ. ಅದು ನಿಮ್ಮ ಹೃದಯ ಸಂಬಂಧಿತ ಕಾಯಿಲೆಗೆ ಅಥವಾ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತಾ ಬರುತ್ತೆ. ಈಗ ನಾವು ಎಗ್ನ ಕನ್ಸಂಪ್ಷನಿಂದ ಗುಡ್ LDLನ ಜಾಸ್ತಿ ಮಾಡ್ತೀವಿ ಹೊರತು ಬ್ಯಾಡ್ LDLನ ಜಾಸ್ತಿ ಮಾಡಲ್ಲ. ಹಾಗೆ HDL ಅಂತಲೂ ಹೇಳ್ತೀವಿ, HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಈ HDL ಕೊಲೆಸ್ಟ್ರಾಲ್ ಈಸ್ ಎ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಈ ಗುಡ್ ಕೊಲೆಸ್ಟ್ರಾಲ್ ಆಗಬೇಕು ಅಂದರೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿಯಿಂದನೇ ಜಾಸ್ತಿ ಆಗುತ್ತೆ ಅಂತ ತುಂಬ ಸತಿ ನಾವು ಹೇಳ್ತಾ ಇರ್ತೀವಿ. ಫಿಸಿಕಲ್ ಆ್ಯಕ್ಟಿವಿಟಿಯಿಂದನೇ ನಿಮಗೆ ಈ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ಒಳ್ಳೆ ಆಹಾರ, ನೈಸರ್ಗಿಕ ಕೊಬ್ಬಿನಾಂಶ ನಾವು ದೇಹಕ್ಕೆ ಕೊಟ್ಟಾಗ ಈ ಗುಡ್ LDL ಜಾಸ್ತಿ ಆಗ್ತಾ ಬರುತ್ತೆ. ನಾವು ಸಂಶೋಧನೆ ಪ್ರಕಾರ ನೋಡಿದಾಗ ಈಗ ಎಲ್ಲರೂ ಕೇಳ್ತಿರ್ತೇವೆ, ಮೊಟ್ಟೆ ಅನಾರೋಗ್ಯಕರವೇ, ಇದನ್ನು ತಿನ್ನಬಾರ್ದಾ, ನಾವು ತಿನ್ನಬೇಕಾ ಅಂತ ತುಂಬ ಗೊಂದಲಗಳು ಉಂಟಾದಾಗ ಮೊಟ್ಟೆ ಆರೋಗ್ಯಕರನೇ. ಈಗ ನಾವು ಹಿಂದಿನ ನಮ್ಮ ಸಂಶೋಧನೆ ಪ್ರಕಾರ ಏನು ಹೇಳಿದರು ಅಂತಂದರೆ, ಮೊಟ್ಟೆ ಸೇವನೆಯಿಂದ ಇದು ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಇದರಿಂದ ಒಬೇಸಿಟಿ ಹಾಗೆ ಸ್ಥೂಲಕಾಯ ಆಮೇಲೆ ಹೃದಯಕ್ಕೆ ಸಂಬಂಧಿತ ಕಾಯಿಲೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹಿಂದಿನ ಸಂಶೋಧನೆಗಳು ಇದನ್ನ ಪ್ರೂವ್ ಮಾಡಿದ್ವು. ಆದರೆ ಇತ್ತೀಚಿನ ಸಂಶೋಧನೆ ಇದನ್ನ ಮತ್ತೆ ರಿಸರ್ಚ್ ಮಾಡಿ ಇದನ್ನ ಸ್ಟಡಿ ಮಾಡಿದಾಗ ಅವಾಗ ಅವ್ರು ಕನ್ಕ್ಲೂಡ್ ಮಾಡಿದ್ದೇನು ಅಂತಂದರೆ, ಮೊಟ್ಟೆ ಸೇವನೆಯಿಂದನೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ, ಹಾಗೆ ಹೃದಯ ಸಂಬಂಧಿತ ಕಾಯಿಲೆ ಕೂಡ ಬರೋದಿಲ್ಲ ಅಂತ ಕನ್ಕ್ಲೂಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ಸಂಶೋಧನೆ ಮಾಡಿದಾಗ 2020ರಲ್ಲಿ ಮೊಟ್ಟೆ, ಇಡೀ ಮೊಟ್ಟೆ ನಮ್ಮ ಸಮತೋಲಿತ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಮೊಟ್ಟೆ ಸುರಕ್ಷಿತವಾಗಿರುತ್ತೆ. ಇದರಿಂದ ಯಾವುದೇ ಥರ ಕೊಬ್ಬಿನಂಶ ಅಥವಾ ದೇಹದಲ್ಲಿ ಇದರಿಂದನೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋದು ಇವರು ಕಂಪ್ಲೀಟಾಗಿ ನಿರಾಕರಿಸಿದ್ದಾರೆ. ಇದರಿಂದ ನಮ್ಮ ದೇಹಕ್ಕೆ ಮೊಟ್ಟೆಯ ಬಹು ಪ್ರಾಮುಖ್ಯತೆ ವಹಿಸಿ ಅದು ಸಮತೋಲಿತವಾಗಿ ನಾವು ತಗೊಂಡಾಗ ಯಾವುದೇ ಥರ ತೊಂದರೆ ಆಗಲ್ಲ. ಹಾಗೆ ವಯಸ್ಕರು ಈಗ ವಯಸ್ಕರು, ಆರೋಗ್ಯಕರ ವಯಸ್ಕರಲ್ಲಿ ದಿನಕ್ಕೆ 2 ಮೊಟ್ಟೆ ನಾವು ಇಡೀ ಮೊಟ್ಟೆ ತಿನ್ನಬಹುದು ಅಂತಲೂ ಹೇಳಿದ್ದಾರೆ. ಯಾಕೆ ಬರೀ 2 ಮೊಟ್ಟೆ ತಿನ್ನಬೇಕು ದಿನಕ್ಕೆ ಅಂತಂದ್ರಾಗ, ನಾವು ಮೊಟ್ಟೆಯಲ್ಲೂ ಕೊಲೆಸ್ಟ್ರಾಲ್ ಇರುತ್ತೆ, ಅದರಲ್ಲೂ ಗುಡ್ ಫ್ಯಾಟ್ ಇರುತ್ತೆ. ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲೂ ಕೂಡ ನಾವು ಫ್ಯಾಟ್ನ ಅಳವಡಿಕೆ ಮಾಡ್ತಾ ಇರ್ತೀವಿ. ಈಗ ಅಡುಗೆ ಮಾಡೋದಕ್ಕೆ ಅಳವಡಿಕೆ ಮಾಡಿರ್ತೀವಿ, ಕೆಲವೊಬ್ಬರು ಆಯಿಲ್ ಥೆರಪಿ ಮಾಡ್ತಾ ಇರ್ತಾರೆ, ಆ ಥರನೂ ಅಳವಡಿಕೆ ಮಾಡಿರ್ತೀವಿ. ನಮ್ಮ ದೇಹಕ್ಕೆ ಎಲ್ಲದೂ ಕೂಡ ಒಂದು ರೆಕಮೆಂಡೇಶನ್ ಅಂತ ಇರುತ್ತೆ. ಇದಕ್ಕೆ RDA ಅಂತ ಹೇಳ್ತೀವಿ, ರೆಕಮೆಂಡೇಶನ್ ಡೈಲಿ ಅಲೋವೆನ್ಸ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ಅವನ ವೆಯ್ಟು ಮತ್ತು ಹೈಟಿಗೆ ತಕ್ಕಂಗೆ ಕಾರ್ಬೋಹೈಡ್ರೇಟ್ ಎಷ್ಟು ತಗೋಬೇಕು, ಫ್ಯಾಟ್ನ ಎಷ್ಟು ತಗೋಬೇಕು, ಪ್ರೋಟೀನ್ ಎಷ್ಟು ತಗೋಬೇಕು ಅಂತ ಒಂದು ರೆಕಮೆಂಡೇಶನ್ ಪರ್ ಡೇ ಇರುತ್ತೆ. ಅದನ್ನು ನಾವು ಅಂದರೆ ಈ ಫ್ಯಾಟ್ನ ನಾವು ಕಂಟೆಂಟ್ ನಾವು ಮೊಟ್ಟೆ ಜೊತೆಗೆ ಆಹಾರ ನಾವು ಬಳಸ್ತಾ, ಎಣ್ಣೆ ಕೂಡ ನಾವು ಚೆನ್ನಾಗಿರೋ ಎಣ್ಣೆ ಬಳಸಿದಾಗ ಎರಡೂ ಕೂಡ ಸಮತೋಲಿತವಾಗಿರುತ್ತೆ. ಹಾಗಂತ ಮೊಟ್ಟೆನೇ ನಾವು ಜಾಸ್ತಿ ತೊಗೊಳ್ತಾ ಹೋದಾಗ, ಆಹಾರ ಜೊತೆಗೆ ಮೊಟ್ಟೆನೂ ಜಾಸ್ತಿ ತೊಗೊಂಡಾಗ ಅವಾಗ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲೂ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಅದಕ್ಕೆ ಹೇಳ್ತೀವಿ ಎಲ್ಲದೂ ಕೂಡ ಸಮತೋಲಿತವಾಗಿ ತಗೋಬೇಕು ನಿಮ್ಮ ದೇಹಕ್ಕೆ ಅನುಗುಣವಾಗಿ ಅಂತ ಹೇಳಿದಾಗ ನಾವು ಮೊಟ್ಟೆ ತಗೋಬಹುದು, ಆರೋಗ್ಯಕರವಾಗಿ ತಗೋಬೇಕು. ಆದರೆ ಯಥೇಚ್ಛವಾಗಿ ತಗೊಳೋದು ತಪ್ಪು. ಹಾಗೆ ದೇಹಕ್ಕೆ ಇದು ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ತಗೊಂಡೇ ಇರೋದು ಕೂಡ ತಪ್ಪಾಗತ್ತೆ. ನೀವು ಮೊಟ್ಟೆ ಸೇವನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಇಡೀ 2 ಮೊಟ್ಟೆನ ತಗೋಬಹುದು. ಇದು ರಿಸರ್ಚ್ ಪ್ರಕಾರ, ಹಾಗೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಕೂಡ ಪ್ರೂವ್ ಮಾಡಿದೆ. ನೀವು ದಿನಕ್ಕೆ 2 ಆರೋಗ್ಯಕರ ಪರ್ಸನ್ ದಿನಕ್ಕೆ 2 ಮೊಟ್ಟೆ ಸೇವನೆ ಮಾಡಬಹುದು. ಇನ್ನು ಯಾರಾದರೂ ಹಾರ್ಟ್ ಪ್ರಾಬ್ಲಮಿಂದ ಬಳಲ್ತಾ ಇದ್ರೆ, ಅಥವಾ ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದ್ದರೆ, ಅಥವಾ ನರ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದ್ರೆ, ನೀವು ಇದನ್ನು ಮೊಟ್ಟೆ ಸೇವನೆಗಿಂತ ಮುಂಚೆ ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ವೈದ್ಯರ ಹತ್ರ ಭೇಟಿಯಾಗಿ ಅಥವಾ ಆಹಾರ ತಜ್ಞರ ಹತ್ರ ಸಲಹೆ ತಗೊಂಡು ನೀವು ಮೊಟ್ಟೆ ಸೇವನೆ ಎಷ್ಟು ಮಾಡಬೇಕು, ನೀವು ಒನ್ ಡೇ ಲಿಮಿಟೇಷನ್ಸಲ್ಲಿ ಅಂತ ತಿಳ್ಕೊಂಡು ನೀವು ಸೇವನೆ ಮಾಡೋದು ಉತ್ತಮವಾಗಿರುತ್ತದೆ. ಹಾಗಂತ ಎಲ್ಲರಿಗೂ ಒಂದೇ ರೆಕಮೆಂಡೇಶನ್ ನಾವು ಮಾಡಲ್ಲ. ಇದು
ಎಲ್ಲರಿಗೂ ವ್ಯಕ್ತಿಗತವಾಗಿರುತ್ತದೆ. ನೀವು ಈಗ ಕೆಲವೊಬ್ರು ಮೆಟಬಾಲಿಸಮ್ ಚೆನ್ನಾಗಿ ಮಾಡ್ಕೋಬೇಕು, ಪ್ರೋಟೀನ್ ಇಂಟೇಕ್ ಹೇಗೆ ಮಾಡಬೇಕು, ಪರ್ ಡೇ ಲಿಮಿಟೇಷನ್ ಪ್ರಕಾರ ಇದು ಅನುಗುಣವಾಗುತ್ತದೆ. ವೀಕ್ಷಕರೇ, ಇಲ್ಲಿ ತನಕ ಮೊಟ್ಟೆಯ ಹಳದಿ ಭಾಗದಿಂದ ಕೊಲೆಸ್ಟ್ರಾಲ್ ಆಗುತ್ತೋ ಅಥವಾ ಇಲ್ವೋ, ಇದು ನಮ್ಮ ದೇಹಕ್ಕೆ ಅನಾರೋಗ್ಯಕರ ಮಾಡುತ್ತೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.